ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ. ಇವತ್ತು ರಾಘವೇಂದ್ರ ಮಠಕ್ಕೆ ಬೇರೆ ಹೋಗಬೇಕು. ಹಾಗೆ ನಾಳೆನೇ ಗೌರಿ ಹಬ್ಬ ಕೂಡ ಇದೆ. ಈ ಸತಿ ಗೌರಿ ಹಬ್ಬಕ್ಕೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ನಾನು ನನ್ನ ಮಗಳಿಗೆ ಹುಷಾರಿಲ್ಲದೆ ಇದ್ದಾಗ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಒಂದು ಹರಿಸ್ಕೊಂಡಿದ್ದೆ. ಅವಳನ್ನ ಕರ್ಕೊಂಬಂದು ಬೇಗ ಹುಷಾರಾದರೆ ದೀಪ ಹಚ್ಚಿಸ್ತೀನಿ ಅವಳ ಕೈಯಲ್ಲಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಅವಳನ್ನ ಕರ್ಕೊಂಡೋಗಿ ಅಲ್ಲಿ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಅವಳನ್ನು ರೆಡಿ ಮಾಡಿ ನಾನು ಎಲ್ಲ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ನಾನು ಇನ್ನು 7:30 ಅಷ್ಟರಲ್ಲೇ ಮನೆಯೆಲ್ಲ ಕ್ಲೀನ್ ಮಾಡಿ ನನ್ನ ಮತ್ತು ನನ್ನ ಮಗಳು ಎಲ್ಲ ರೆಡಿಯಾಗಿ ಆ್ಯಂಡ್ ದೇವ್ರ ಪೂಜೆ ಕೂಡ ಮುಗಿಸ್ಬಿಟ್ಟಿದ್ದೆ. ಸೊ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ. ಆ್ಯಸ್ ಯೂಶುವಲ್ ನಮ್ಮ ಮನೆಯಲ್ಲಿ ಗುರುವಾರ ಪ್ರತಿ ವಾರದ ಥರನೇ ಪೂಜೆ ಮಾಡ್ತೀವಲ್ವ. ಸೊ ಇವತ್ತು ಅದೇ ರೀತಿ ಬಾಗಿಲೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ನೀಟಾಗಿಯೇ ಪೂಜೆ ಮಾಡ್ಕೊಂಡಿದ್ದೆ. ಬಟ್ ಇವತ್ತು ಮನೆಯಲ್ಲಿ ಪ್ರಸಾದ ಏನೂ ಮಾಡಿರಲಿಲ್ಲ ಆ್ಯಂಡ್ ಹಾಗೆ ತಿಂಡಿ ಕೂಡ ಏನೂ ಮಾಡಿರಲಿಲ್ಲ. ಬಿಕಾಸ್ ನಾನು ನನ್ನ ಮಗಳನ್ನ ಇನ್ನು 8:30ಗೆ ವ್ಯಾನಿಗೆ ಹತ್ತಿಸ್ಬೇಕಿತ್ತು. ತುಂಬ ಟೈಮ್ ಆಗೋಗ್ಬಿಟ್ರೆ ನಾವು ಇಲ್ಲೇ ಇದೆಲ್ಲ ಮಾಡ್ಕೊಂಡು ಕುತ್ಕೊಂಡು ಟೈಮ್ ಆದರೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚಿ ಅವಳನ್ನ ಸ್ಕೂಲಿಗೆ ಬಿಡೋದು ಇನ್ನೂ ಲೇಟ್ ಆಗುತ್ತೆ. ಇವತ್ತು ಸ್ಕೂಲ್ ರಜಾ ಬೇರೆ ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಇವತ್ತು ಸ್ಕೂಲಲ್ಲಿ ಟೀಚರ್ಸ್ ಡೇ ಇದ್ದಿದ್ದರಿಂದ ನನ್ನ ಮಗಳಿಗೆ ಇವತ್ತು ಲಂಚ್ ಬ್ಯಾಗ್ ಪ್ಯಾಕ್ ಮಾಡೋ ಅಂಥದ್ದೇನೂ ಇರಲಿಲ್ಲ. ಅವಳಿಗೆ ಬರೀ ಸ್ನ್ಯಾಕ್ಸ್ ಅಷ್ಟೇ ಇತ್ತು. ಸೊ ಹಾಗಾಗಿ ನಾನು ಟಿಫನ್ ಕೂಡ ಮಾಡ್ಕೊಳ್ಳಿಲ್ಲ. ನಾವಿಬ್ಬರು ಏನೋ ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ವಿ. ಬಟ್ ಆದರೆ ನನ್ನ ಹಸ್ಬೆಂಡು ಇವತ್ತು ಶಾಪೆಲ್ಲ ಕ್ಲೋಸ್ ಮಾಡೋದಿರಲಿಲ್ವಲ್ಲ, ಹಾಗಾಗಿ ಅವರು ಬೆಳಗ್ಗೆನೇ ಹೋಗಿ ಐಟಮ್ ಎಲ್ಲ ತೊಗೊಂಡು ಬಂದು ಸ್ನಾನ ಮಾಡಿಕೊಂಡು ನನಗೂ ಎಲ್ಲ ಹೆಲ್ಪ್ ಮಾಡಿಕೊಟ್ಟು ಇವಾಗ ಪೂಜೆಗೆ ಬಂದಿದ್ದಾರೆ. ಅವರು ಪಾಪ ಡೈಲಿ ನೈಟ್ ತುಂಬ ಲೇಟಾಗಿ ಬಂದು ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದರೆ ಸಾಕು, ನನಗೆ ಅರ್ಧ ಕೆಲಸ ಮುಗ್ದಂಗೆ. ಬಿಕಾಸ್ ಅವರೇ ತುಂಬ ಜಾಸ್ತಿ ಹೆಲ್ಪ್ ಮಾಡಿ ಕೆಲಸಗಳನ್ನ ಮಾಡಿಕೊಡ್ತಾರೆ. ನನ್ನ ಮಗಳಿಗೂ ಅಷ್ಟೇ. ಬಟ್ ಟಿಫನ್ ಅಂತ ಅವಳಿಗೇನು ಕೊಟ್ಟಿಲ್ಲ. ಅವಳಿಗೆ ಒಂದು ಗ್ಲಾಸ್ ಹಾಲು ಮತ್ತು ಬ್ರೆಡ್ನ ಕೊಟ್ಟಿದ್ದೆ. ತಿನ್ಕೊಂಡು ಅವಳ ಪಾಡಿಗೆ ಅವಳು ವೀಡಿಯೋಸ್ ಎಲ್ಲ ಹಾಕ್ಕೊಂಡಿದ್ಲು. ದೇವ್ರ ಸಾಂಗ್ ಬರೋ ಥರದ್ದು ನಾನು ಟಿ ವಿ ಆನ್ ಮಾಡಿ ಬಿಟ್ಟಿದ್ದೆ. ಅವಳು ಹಾಲು ಮತ್ತು ಬ್ರೆಡ್ ಕುಡಿಯುವಾಗ ಅವಳಿಗೆ ಯಾವುದು ಕಾರ್ಟೂನ್ ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ನೋಡಿ ಸ್ವಲ್ಪ ತಿನ್ನಿಸ್ದೆ. ಅವಳಿಗೆ ಹೊಟ್ಟೆ ಹಶ್ವಾದರೆ ಕಷ್ಟ ಆಗುತ್ತೆ. ಮತ್ತು 12 ಗಂಟೆಗೆ ಲಾಸ್ಟ್ ಇವತ್ತು ಸ್ಕೂಲ್ ಹಾಫ್ ಡೇ ಇತ್ತು. ಅಲ್ಲಿವರೆಗೂ ಬರೋವರೆಗೂ ಅವಳು ಏನೋ ಟಿಫನ್ ಏನೋ ತೊಗೊಂಡೋಗಿರಲ್ವಲ್ಲ, ಸೊ ಹೊಟ್ಟೆ ಹಶ್ವಾದ್ರೆ ಕಷ್ಟ ಅಂತ ಅವಳಿಗೆ ಮಾತ್ರ ತಿನ್ನಿಸಿದೆ. ಬಟ್ ನಾನು ಮತ್ತು ನನ್ನ ಹಸ್ಬೆಂಡ್ ಏನೂ ತಿಂದಿರಲಿಲ್ಲ ಇವತ್ತು. ಅವರು ಪೂಜೆ ಎಲ್ಲ ಮಾಡಿ ಐಟಮ್ ಎಲ್ಲ ತಗೊಂಬಂದಿದ್ದು ಒಳಗಡೆ ಎಲ್ಲ ಇಟ್ಟು ಮತ್ತು ಬೇರೆ ಬೇರೆ ಕೆಲಸ ಎಲ್ಲ ಮಾಡಿಕೊಡ್ತಾಯಿದ್ರು. ಏನಪ್ಪ ಬೇರೆ ಕೆಲಸ ಅಂತಂದರೆ ಬಿಸಿನೀರು ಕಾಯಿಸಿ ಬಾಟ್ಲಿಗೆಲ್ಲ ತುಂಬ್ಕೊಳ್ತಾಯಿದ್ರು. ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲಿ ಸುಸ್ತಾದರೆ ಮತ್ತು ನನಗೆ ಇದು ಮಾಡ್ತಾಳೆ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಇನ್ನೇನು ಹೋಗೋ ಟೈಮಲ್ಲಿ ಎಳ್ನೀರು ಕೆಚ್ಕೊಟ್ರು. ನೀನು ಅಲ್ಲೇ ಇನ್ನೇನು ಕುಡಿದೇ ಹೋದರೆ ಅಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ, ಮತ್ತು ನನಗೆ ಸುಸ್ತು ಅಂತ ರೋಡಲ್ಲೆಲ್ಲ ಕುತ್ಕೊತೀಯ, ಆಗಲ್ಲ ಅಂತ ಅಂದ್ಬಿಟ್ಟು ಕುಡಿ ಅಂದ್ಬಿಟ್ಟು ಕೆಚ್ಕೊಡ್ತಾ ಇದ್ದಾರೆ. ನನಗೇನು ಅಂತಂದರೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ದೀಪ ಹಚ್ಚುವಾಗ ನನಗೆ ಏನು ತಿಂದೆ ಕುಡಿದೇ ಹೋಗಬೇಕು ಅನ್ನೋದೇ ಒಂಥರ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಬಟ್ ಯಾರು ಏನು ಹೇಳಿದ್ರು ಕೂಡ ನನಗೆ ಹಾಲು ಈ ಎಳ್ನೀರು ಎಲ್ಲ ಕುಟ್ಕೊಂಡು ಹೋಗಿ ದೀಪ ಹಚ್ಚಿದ್ರೆ ಸಮಾಧಾನ ಅಂತ ಅನ್ಸೋದೇ ಇಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಬೈಸ್ಕೊತೀನಿ ನಾನು. ಇಲ್ಲಿ ಏನೂ ಆಗಲ್ಲ ಬಿಡು ಅಂತ ಹೋಗಿ ಅಲ್ಲೇನಾದ್ರು ಸ್ವಲ್ಪ ಸುಸ್ತಾಯ್ತು ಅಂತ ಕೂತ್ಕೊಂಡ್ರು ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು, ನೀನು ಹೇಳಿದ್ದು ಕೇಳಲ್ಲ ಅಂತ. ಸೊ ಎಳ್ನೀರು ಇಸ್ಕೊಂಡು ಕುಡಿದು ಅಲ್ಲಿಂದ ಹೊರಟ್ವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನನ್ನ ಮಗಳು ಸ್ಕೂಲ್ ತುಂಬ ಹತ್ತಿರ ಆಗುತ್ತೆ. ಸೊ ಹಾಗಾಗಿ ಅವಳಿಗೆ ಒಂದೇ ಸತಿ ರೆಡಿ ಮಾಡಿಕೊಂಡು ಬ್ಯಾಗು ಲಂಚ್ ಬ್ಯಾಗು ಎಲ್ಲನೂ ತೊಗೊಂಡು ಇನ್ ಕೇಸ್ ಲೇಟ್ ಆಯಿತು ಅವಳಿಗೆ ವ್ಯಾನ್ ಹತ್ಸೋಕ್ಕಾಗಿಲ್ಲ ಅಂತ ಅಂದರೆ ನಾವೇ ಅಲ್ಲೇ ಆನ್ ದ ವೇ ಬರ್ತಾ ಬಿಟ್ಬಿಟ್ಟು ಬರೋಣ ಅಂತ ಅವಳನ್ನು ಹೊರಡ್ಸ್ಕೊಂಡ್ವಿ. ನಾನಿಲ್ಲಿ ಅವಳಿಗೆ ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಿ. ಅವಳಿಗೆ ಸ್ಕೂಲ್ ಶೂಸ್ ಇತ್ತಲ್ಲ ಅದನ್ನು ಡಿಕ್ಕಿಯಲ್ಲಿ ಇಟ್ಕೊಂಡಿದ್ವಿ. ಬಿಕಾಸ್ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಸಾಕ್ಸು ಶೂ ಎಲ್ಲ ಬಿಚ್ಚಿ ಅವಳಿಗೆ ಕಾಲು ತೊಳ್ಕೊಂಡು ತುಂಬ ಟೈಮ್ ಮಾಡ್ತಾಳೆ. ಸೊ ಬರುವಾಗ ಅವಳು ಸ್ಲಿಪ್ಪರ್ಸ್ನ ಡಿಕ್ಕಿಗೆ ಹಾಕ್ಕೊಂಡು ಶೂ ಹಾಕಿ ಕಳಿಸಿದ್ರೆ ಆಯಿತು ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ನಾನು ಸ್ಲಿಪ್ಪರ್ನ ಹಾಕ್ಕೊಂಡಿದ್ದೀನಿ ಅವಳಿಗೆ. ನಾವು ಅಷ್ಟು ಬೇಗ ಹೋಗಿದ್ದೀವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಆಲ್ಮೋಸ್ಟ್ ಒಂದು 8 ಗಂಟೆ ಅನಿಸುತ್ತೆ ಅಷ್ಟೇ. ಅಷ್ಟೊತ್ತಿಗೆ ಹೋದ್ರು ಎಷ್ಟು ಜನ, ತುಂಬ ಜನ ಬಂದಿದ್ದರು. ಬೈಕು ಪಾರ್ಕಿಂಗಲ್ಲಂತೂ ನೋಡಿನೇ ಗೊತ್ತಾಯಿತು ಒಳಗಡೆ ತುಂಬ ರಶ್ ಇರುತ್ತೆ ಇವತ್ತು ಅಂತ ಅಂದ್ಬಿಟ್ಟು. ಆಲ್ರೆಡಿ ದೇವಸ್ಥಾನದ ಹತ್ರ ಸಂತೆ ಎಲ್ಲ ಇರುತ್ತೆ, ಅದೆಲ್ಲ ಕಟ್ಬಿಟ್ಟಿತ್ತು. ಒಂದು 10 ಗಂಟೆ ಆಲ್ಮೋಸ್ಟ್ 9ರಿಂದ 10 ಗಂಟೆ ಆಗ್ತಿತ್ತು. ಇವಾಗಂತೂ ಇತ್ತೀಚೆಗಂತೂ ಶ್ರಾವಣ ಮಾಸ ಆಗಿರೋದ್ರಿಂದ ಜನಗಳು ತುಂಬ ಬೇಗ ಬರ್ತಿದಾರಲ್ಲ, ಸೊ ಹಂಗಾಗಿ ಬೇಗನೆ ಅದು ಕೂಡ ಕಟ್ಬಿಡುತ್ತೆ. ನಾನು ಮತ್ತು ನನ್ನ ಮಗಳಿನ ಟಿಕೆಟ್ ತೊಗೊಳೋದಕ್ಕೆ ಕ್ಯೂಲ್ಲಿ ನಿಂತ್ಕೊಳ್ಳಿಲ್ಲ. ನನ್ನ ಹಸ್ಬೆಂಡೇ ಇದ್ರಲ್ಲ ಇವತ್ತು, ಅವರೇ ಟಿಕೆಟ್ ತೊಗೊಂಬರ್ತಾರೆ. ಅಷ್ಟರಲ್ಲಿ ಹೋಗಿ ನಾವು ಮುಂದೆ ಸ್ವಲ್ಪ ಜಾಗ ಇರುತ್ತೆ ರಾಘವೇಂದ್ರ ಸ್ವಾಮಿಗಳದ್ದು ಮೂರ್ತಿ ದರ್ಶನದ ಮುಂದೆನೇ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂತ ಹೋಗ್ತಿದ್ವಿ. ಅಷ್ಟರಲ್ಲಿ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ್ದು ಮಠದ್ದು ಒಂದು ಮಾಡೆಲ್ನ ಮಾಡಿ ಇಟ್ಟಿದ್ರು. ಆ್ಯಕ್ಚುಲಿ ಇದು ಫ್ಯೂಚರ್ ಮಾಡೋಲ್ಲ ಇಲ್ಲ ಅಂತ ಅಂದರೆ ಮಂತ್ರಾಲಯ ಇದ್ದಂತ ನನಗೆ ಗೊತ್ತಾಗಲಿಲ್ಲ ಅಷ್ಟಾಗಿ.
ಅದನ್ನು ತುಂಬ ಜನ ಫೋಟೋ ಮತ್ತು ವಿಡಿಯೋಸ್ ಎಲ್ಲ ತಗೋತಾ ಇದ್ರೆ ನಾನು ತಗೊಂಡೆ. ಇದು ಯಾವುದು ಅಂತ ಗೊತ್ತಾಗಿಲ್ಲ, ಮಂತ್ರಾಲಯದ್ದು ಅಂತ ನನಗೆ ಅಷ್ಟು ಕ್ಲಾರಿಟಿ ಗೊತ್ತಾಗಲಿಲ್ಲ. ಅವ್ರು ಯಾವುದೋ ಮಟ್ಟದ ಫ್ಯೂಚರ್ ಪ್ಲಾನಿಂಗ್ ಡೆಮೋನ ಇಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲಿಲ್ಲ. ನೋಡ್ಕೊಂಡು ನಿಂತಿದ್ವಿ. ಅಷ್ಟರಲ್ಲಾಗಲಿ ನಮ್ಮ ಮನೆಯವ್ರು ಟಿಕೆಟ್ ತೊಗೊಂಡ್ಬಂದರು. 3 ಜನಕ್ಕೂ 3 ದೀಪದ್ದು ತೊಗೊಂಡು ಬಂದರು. ನನಗೆ ಪ್ರತಿ ಸತಿ ನನ್ನ ಮಗಳಿಗೆ ದೀಪ ಹಚ್ಚಿಸುವಾಗ ತುಂಬ ಭಯ ಆಗುತ್ತೆ. ಆ ಪ್ಲೇಟ್ ಚಿಕ್ಕದಿರುತ್ತೆ, ಅವಳಿಗೆ ಹಿಡ್ಕೊಳಕ್ಕೆ ಸರಿಯಾಗಿ ಗೊತ್ತಾಗದೆ ಎಲ್ಲಿ ಬೀಳಿಸ್ಬಿಡ್ತಾಳೋ, ಅದು ಒಂದು ಎಲ್ಲಿ ತಪ್ಪು ಮಾಡಿಬಿಡ್ತಾಳೋ ಅಂತ. ಬಟ್ ಅವಳು ಯಾವತ್ತೂ ಹಂಗೆ ಮಾಡಿಲ್ಲ. ತುಂಬ ಸತಿ ದೀಪ ಹಚ್ಚಿದಾಳು ಅವಳು. ನಾನು ಏನು ಅಂತ ಅಂದರೆ, ಈಗ ಲಾಸ್ಟ್ ಒಂದು 15 ಡೇಸ್ ಹಿಂದೆ ಅವಳಿಗಂತೂ ತುಂಬ ಫೀವರ್ ಆಗಿತ್ತು. 70% ಅವಳಿಗೆ ವೈರಲ್ ಫೀವರ್ ಆಗಿದೆ ಅಂತ ಕನ್ಫರ್ಮೇಷನ್ ಕೊಟ್ಟಿದ್ರಲ್ಲ, ಆ ಟೈಮಲ್ಲಿ ಕೇಳ್ಕೊಂಡಿದ್ದೆ. ಅವಳಿಗೆ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಹುಷಾರಾಯಿತು ಅಂತಂದರೆ ಹಿಂಗೆ ಕರ್ಕೊಂಬಂದು ದೀಪ ಹಚ್ಚಿಸ್ತೀನಿ, ಅವಳಿಗೆ ಬೇಗ ಹುಷಾರಾಗಂಗೆ ಮಾಡು, ಅವಳು ತಡ್ಕೊಳ್ಳಲ್ಲ ಇದನ್ನೆಲ್ಲ ಅಂತ. ಸೊ ಹಾಗಾಗಿ ಹುಷಾರಾಗಿದ್ಲಲ್ಲ, ಸೊ ಸ್ವಲ್ಪ ಟೈಮೆಲ್ಲ ತೊಗೊಂಡು ಅವಳಿಗೂ ಫ್ರೀ ನಮಗೂ ಫ್ರೀ ಇದ್ದಾಗ ಬಂದು ದೀಪನ ಹಚ್ಚಿಸ್ತಿದ್ದೀನಿ. ಇಷ್ಟೇ ಪೂಜೆ ಎಲ್ಲ ಮುಗಿಸಿ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಆಲೇ 8:30 ಆಗೋಗ್ಬಿಟ್ಟಿತ್ತು. ಈ ಟೈಮ್ಗೆ ಹೋದರೆ ಅವಳಿಗೆ ವ್ಯಾನ್ ಹತ್ಸೋಕ್ಕಾಗಲ್ಲ. ಇನ್ನೇನು ಸ್ವಲ್ಪ ಹೊತ್ತಿದೆಯಲ್ಲ, 9:15 ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಇನ್ನೂ ಸ್ವಲ್ಪ ದರ್ಶನ ಎಲ್ಲ ಮುಗಿಸ್ಕೊಂಡು ನಮಗೆ ಮನೆಗೆ ಪೂಜೆಗೆ ನಾಳೆ ಹಬ್ಬ ಇತ್ತಲ್ಲ, ಸೊ ಬೇಗ ಹೊಸಲು ತೊಳೆದು ಊರಿಗೆ ಹೊರಡಬೇಕಿತ್ತು. ಸೊ ಅದಕ್ಕೆ ಬೇಕಾಗಿರೋ ಹೂಗಳೆಲ್ಲ ಇವಾಗೆ ತೊಗೊಂಬಿಡೋಣ, ತೊಗೊಂಬಿಟ್ಟು ನಮ್ಗೆ ಏನು ಬೇಕು ಎಲ್ಲ ಆಮೇಲೆ ಅವಳನ್ನ ಸ್ಕೂಲ್ ಹತ್ರ ಬಿಟ್ಟರೆ ಆಯಿತು ಅಂದ್ಬಿಟ್ಟು ನನಗೆ ಏನು ಬೇಕು ಹೂವು, ಹಣ್ಣು, ಪೂಜೆ ಸಾಮಾನು ಎಲ್ಲನೂ ಇಲ್ಲಿ ತೊಗೊತಾ ಇದ್ದೀನಿ. ತೊಗೊಂಡಾದ್ಮೇಲೆ ಅವಳನ್ನ ಕರ್ಕೊಂಡು ಅವಳು ಸ್ಕೂಲ್ ಹತ್ರ ಹೊರಟ್ವಿ. ಆ್ಯಂಡ್ ಇವತ್ತು ಟೀಚರ್ಸ್ ಡೇ ಬೇರೆ ಇತ್ತಲ್ಲ, ಅವಳು ಟೀಚರ್ಸ್ಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಅನ್ಕೊತಾನೆ ಇದ್ಲು. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಬಟ್ ಆದರೆ ಅವಳ ಟೀಚರ್ಸ್ ಎಲ್ಲ ಲೇಡೀಸ್ ಟೀಚರ್ಸ್ ಇದ್ರಲ್ಲ, ಸೊ ನನಗೆ ನಾಳೆ ಗೌರಿ ಹಬ್ಬ ಇರೋದ್ರಿಂದ ಹೆಣ್ಮಕ್ಳು ಟೀಚರ್ಸ್ ಅಲ್ವಾ, ಹಾಗಾಗಿ ಅವ್ರಿಗೆಲ್ಲ ಹೂವು ಮತ್ತು ಚಾಕ್ಲೇಟ್ನ ಕೊಟ್ಟು ಕಳಿಸ್ದೆ. ಅವ್ರಿಗೆ ಒಬ್ಬರು ಕ್ಲಾಸ್ ಟೀಚರ್ಸ್ ಬರ್ತಿದ್ರು. ಅವ್ರ ಕ್ಲಾಸ್ ಟೀಚರ್ಗೆ ಮಾತ್ರ ನಮ್ಮ ಮ್ಯಾಮಿಗೆ ಕೊಡಿಸಿ ಅಂತ ಕೇಳ್ತಿದ್ಲು. ಆಲ್ಮೋಸ್ಟ್ KG ಕ್ಲಾಸ್ ಮಕ್ಕಳಿಗೆಲ್ಲ ಸಿಂಗಲ್ ಕ್ಲಾಸ್ ಟೀಚರ್ಸೇ ಇರ್ತಾರೆ, ಜಾಸ್ತಿ ಟೀಚರ್ಸ್ಗಳು ಬರಲ್ಲ. ಸೊ ಹಾಗಾಗಿ ಅವ್ರಿಗೆ ಅಂತ ಹೂವು ಮತ್ತು ಚಾಕ್ಲೇಟ್ಸ್ನ ಕೊಟ್ಟು ಕಳಿಸಿದೆ. ಡೈರಿ ಮಿಲ್ಕ್ ಚಾಕ್ಲೇಟ್ ಮತ್ತು ಮಲ್ಲಿಗೆ ಹೂವು ಅಲ್ಲೇ ದೇವಸ್ಥಾನದ ಹತ್ರ ತಗೊಂಡಿದ್ದು. ಅಲ್ಲಿ ಸ್ಲಿಪ್ಪರ್ ಹಾಕೊಂಡು ಬಂದಿದ್ರಿಂದ ಶೂಸ್ನ ಡಿಕ್ಕಿಲಿ ಇಟ್ಕೊಂಡಿದ್ವಲ್ಲ, ಸೊ ಇವಾಗ ಸ್ಕೂಲಿಗೆ ಬಿಡಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವಳಿಗೆ ಶೂ ಹಾಕೊಡ್ತಿದ್ದಾರೆ. ಅವರು ಶೂ ಹಾಕೋರ್ಗು ಸುಮ್ಮನೆ ಕುತ್ಕೊತಾನೆ ಇಲ್ಲ. ಟೀಚರ್ಸ್ ಎಲ್ಲ ಬರ್ತಾ ಇದ್ರಲ್ಲ ಇವತ್ತು, ಅವರೆಲ್ಲ ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಿರ್ತಾರೆ. ಅವಳದ ನೋಡಿ ಅವ್ರು ಆ ಕ್ಲಾಸ್ ಮ್ಯಾಮು, ಈ ಕ್ಲಾಸ್ ಮ್ಯಾಮು, ಇವ್ರನ್ನ ಹಿಂಗೆ ಮಾತಾಡಿಸ್ತಾರೆ, ಅವ್ರನ್ನ ಹಿಂಗೆ ಮಾತಾಡಿಸ್ತಾರೆ, ಬರೀ ಅದನ್ನೇ ಹೇಳ್ತಾನೆ ಇದ್ಲು. ಆ ಕಡೆ ತಿರುಗಿ ಒಂದು 10 ನಿಮಿಷಕ್ಕಾಗೋ ಶೂನ 1/4 ಗಂಟೆ ಮಾಡೋದ್ಲು ಹಾಕ್ಸೋದು. ಸೊ ಟೈಮ್ ಕೂಡ ಆಗಿತ್ತು ಅಂದ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸಿದ್ವಿ. ಅವಳು ಬಾಯ್ ಮಾಡ್ತಾ ಸ್ಕೂಲಿಗೆ ಹೊರಟ್ಲು. ಇದೇ ಫಸ್ಟ್ ಟೈಮಾ ಇಲ್ಲ, ಒಂದು ಸೆಕೆಂಡ್ ಥರ್ಡ್ ಟೈಮ್ ಇದು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಬಂದು ಅವಳನ್ನ ಸ್ಕೂಲ್ ಹತ್ರ ಬಿಟ್ಟು ಹೋಗ್ತಾ ಇರೋದು. ಇದು 3ನೇ ಸತಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ನಾವು ಮತ್ತೆ ಬಟ್ಟೆ ಶಾಪಿಂಗಿಗೆ ಹೋದ್ವಿ. ಈ ಸತಿ ಬಟ್ಟೆ ಶಾಪಿಂಗ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಅವರ ಅಕ್ಕಂಗೆ ಬಾಗ್ನ ಕೊಡಬೇಕಿತ್ತಲ್ಲ, ಅವ್ರಿಗೆ ಸೀರೆ ತೊಗೊಳ್ಳೋಣ ಅಂತ ಬಂದಿದ್ವಿ. ನಾವು ಊರ್ ಸೈಡ್ ಹೋದಾಗ ಅಲ್ಲೇ ತೊಗೊಂಡ್ರಾಯ್ತು, ಇವಾಗ ಮತ್ತೆ ತಿರ್ಗಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಬಟ್ ಆದರೆ ನನಗೆ ಊರ್ ಸೈಡ್ ಅಷ್ಟು ಸೀರೆ ಇಷ್ಟ ಆಗಲ್ಲ, ಇಲ್ಲೇ ತೊಗೊಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ತೊಗೊಳ್ಳೋಣ ಅವ್ರಿಗೋಸ್ಕರ ಸೀರೆನ ಅಂದ್ಬಿಟ್ಟು ನಾನು ಫಸ್ಟು ನನ್ನ ಸೀರೆ ತೊಗೊಂಡಿದ್ದ ಶಾಪ್ ಇತ್ತಲ್ಲ ಅದಕ್ಕೆ ಬಂದಿದ್ದೀನಿ. ನಿನ್ನೆನೇ ನೋಡ್ಕೊಂಡು ಹೋಗಿದ್ದೆ, ತುಂಬ ಚೆನ್ನಾಗಿತ್ತು ಆ ಅಂಗಡಿಯಲ್ಲಂತೂ. ಸ್ಯಾರೀಸ್ ಕಲೆಕ್ಷನ್ ಅಂತೂ ನನಗೆ ಸಖತ್ ಇಷ್ಟ ಆಗಿತ್ತು. ಸೊ ಹಂಗಾಗಿ ಅದೇ ಸ್ಯಾರಿ ತೊಗೊಳ್ಳೋಣ, ಅದೇ ಅಂಗಡಿಲಿ ಸ್ಯಾರೀಸ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಬಂದೆ. ನಮಗೆ ಏನಂದರೆ ಬಾಗ್ನ ಕೊಡೋ ಸೀರೆಗಳು ಯಾವ್ಯಾವ ವರ್ಷ ಯಾವ್ದ್ಯಾವ್ದು ಕೊಟ್ಟಿರ್ತೀವಿ ಅನ್ನೋದೇ ನೆನಪಿರಲ್ಲ. ಸೊ ಅವ್ರ ಕಲರ್ಗೆ ಅಂದರೆ ಅವ್ರ ಫೇಸ್ ಕಲರ್ಗೆ ತಕ್ಕನಂಗೆ, ಸ್ಕಿನ್ ಕಲರ್ಗೆ ತಕ್ಕನಂಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೋಡಿ ತೊಗೊಂಡೋಗ್ಬೇಕಷ್ಟೇ. ಒಂದೊಂದು ವರ್ಷ ಒಂದೊಂದು ಕಲರ್ ಕೊಟ್ಟಿರ್ತೀವಿ, ಸೊ ಅದು ನಮಗೆ ನೆನಪಿರಲ್ಲ. ಸೊ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನು ಆರಿಸ್ಕೊಂಡೆ. ನೆಕ್ಸ್ಟು ನಮ್ಮ ಮನೇಲಿ ಲಾಸ್ಟಿಗೆ ಅದು ಬೇಡ, ಫೈನಲ್ ಮಾಡಬೇಡ, ಅದನ್ನು ಅವಳ ಕಲರ್ಗೆ ಇದು ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಅವರೇ ಲಾಸ್ಟಿಗೆ ಸೆಲೆಕ್ಟ್ ಮಾಡಿ ಕೊಟ್ಟರು. ಸೊ ನಾನು ಇದರಲ್ಲಿ ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡಿದ್ದೆ. ಬಟ್ ಆದರೆ ಅವರು ಹೇಳಿದ್ರು ಇದು ಬೇಡ, ನಮ್ಮ ಅಕ್ಕಂಗೆ ಎದ್ದು ಮುಕ್ಕು ಕೊಡ್ದಂಗೆ ಆಗುತ್ತೆ, ನಾನು ಬೇರೆ ಕಲರ್ ಸೆಲೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆಗಿರೋ ಕಲರ್ನ ಸೆಲೆಕ್ಟ್ ಮಾಡಿದ್ರು. ಸೊ ಫೈನಲಿ ಅಲ್ಲಿಂದ ತೊಗೊಂಡು ನಮ್ಮನೆ ಹತ್ರ ಒಂದು ಸಲೂನ್ ಇದೆ, ಯುನಿಸೆಕ್ಸ್ ಸಲೂನ್, ಅಲ್ಲಿಗೆ ಹೋದ್ವಿ. ನಾನು ಲಾಸ್ಟ್ ಟೈಮ್ ಇದ್ರದ್ದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ನನಗೆ ನನ್ನ ಹೇರ್ ಕೆಳಗಡೆ ಸ್ಪ್ಲಿಟನ್ಸ್ ತುಂಬ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಹೇರ್ ಶೇಪ್ ಕೂಡ ಹೊರಟೋಗಿತ್ತು. ಸೊ ನನಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಆ್ಯಂಡ್ ಹಾಗೆ ನನ್ನ ಹಸ್ಬೆಂಡ್ಗೆ ನಾಳೆ ಹಬ್ಬಕ್ಕೆ ಊರಿಗೆ ಹೋಗೋದಿತ್ತಲ್ಲ, ಬಿಯರ್ಡ್ ಮತ್ತು ಹೇರ್ ಕಟಿಂಗ್ ಮಾಡಿಸ್ಬೇಕಿತ್ತು. ಅಲ್ಲೇ ಹೋಗಿ ಮಾಡ್ಸೋಣ ಇಬ್ಬರು ಒಟ್ಟಿಗೇನೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಒಂದು ಸ್ವಲ್ಪ ಕೆಲಸ ಅಲ್ವಾ ಅಂತ ಅಂದ್ಬಿಟ್ಟು ಬೇಗ ಬಂದ್ವಿ. ಬಟ್ ಆದರೆ ಅಲ್ಲಿ ನೋಡಿದ್ರೆ ಆ ಹೇರ್ ಕಟಿಂಗ್ ಸಲೂನ್ ಓನರ್ ಮಾಡ್ತಾರೆ, ಅವ್ರಿನ್ನ ಬಂದೇ ಇರಲಿಲ್ಲ. ನನಗಂತೂ ವೆಯ್ಟ್ ಮಾಡಿ ಸಾಕಾಗೋಯ್ತು. ನನ್ನ ಹಸ್ಬೆಂಡ್ದು ಬಿಯರ್ಡ್ ಶೇಪ್ ಮತ್ತು ಹೇರ್ ಕಟಿಂಗ್ ಮುಗ್ದಿದ್ರು ಇವರು ಬಂದೇ ಇರಲಿಲ್ಲ. ಅವರು ಸ್ಟಾರ್ಟ್ ಮಾಡಿಕೊಂಡು ಅವ್ರದ್ದೆಲ್ಲ ಮುಗ್ದೇ ಹೋಯಿತು. ಬಟ್ ಆದರೆ ನಾನಿನ್ನ ಸುಮ್ಮನೆ ವೇಟಿಂಗ್ ಲಿಸ್ಟಲ್ಲಿನೇ ಕೂತಿದ್ದೆ. ಲಾಸ್ಟ್ ಅವರು ನನಗೆ ತುಂಬ ಟೈಮ್ ಆಗೋಯ್ತು, ಅಂಗಡಿ ಓಪನ್ ಮಾಡೋಕ್ಕೆ ಆಲ್ರೆಡಿ 12 ಗಂಟೆ ಆಗೋಯ್ತು, ಇನ್ನೂ ವೆಯ್ಟ್ ಮಾಡಿದ್ರೆ ಆಗಲ್ಲ, ನಿಂದಿನ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು
ನನಗೆ ನಿಧಾನಕ್ಕೆ ಆಟೋದಲ್ವಾ, ಇಲ್ಲಾಂದರೆ ಮುಗ್ದಾದ್ಮೇಲೆ ನನಗೆ ಫೋನ್ ಮಾಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೇ ಬಿಟ್ಟರು. ಇಟ್ ಲಾಸ್ಟ್ ಅವ್ರು ಇನ್ನೇನು ಹೊರಡಬೇಕು, ಒಂದು 10 ಮಿನಿಟ್ಸ್ ಇದೆ ಅವ್ರ ಕೆಲಸ ಅಷ್ಟೇ ಅಂತ ಅನ್ನುವಾಗ ಬಂದರು ಅವರು ಓನರ್ ಹೇರ್ ಕಟಿಂಗ್ ಮಾಡೋರು. ಬಟ್ ಏನಂದರೆ ಹೇರ್ ಕಟಿಂಗ್ ಮಾಡೋಕ್ಕೂ ಮುಂಚೆ ಹೇರ್ ವಾಶ್ ಅಂತೆ, ಮತ್ತೆ ಶಾಂಪು ಕಂಡೀಷ್ನರ್ ಎಲ್ಲ ಅಪ್ಲೈ ಮಾಡ್ಕೊಂಡು 5 to 10 ಮಿನಿಟ್ಸ್ ಎಲ್ಲ ಬಿಟ್ಕೊಂಡಿರ್ತಾರೆ. ಸೊ ನಾನು ಫಸ್ಟೇ ಹೇಳಿದೆ, ನಾನು ಆಲ್ರೆಡಿ ಹೇರ್ ವಾಶ್ ಮಾಡಿದ್ದೀನಿ ಬೆಳಗ್ಗೆನೆ, ಜಸ್ಟ್ ಕಟ್ ಮಾಡ್ಕೊಡಿ ಸಾಕು ಅಂತ. ಬಟ್ ಹೇರ್ ಒದ್ದೆ ಆಗಬೇಕು ಅಂತ ಅಂದ್ಬಿಟ್ಟು ಆ್ಯಸ್ ಯೂಶುವಲ್ ಮತ್ತೆ ನನಗೆ ಹೇರ್ನೆಲ್ಲ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ರು. ನನಗೆ ನನ್ನ ಹಸ್ಬೆಂಡ್ ತುಂಬ ಕಡೆ ಹೇರ್ ಕಟ್ಟಿಂಗ್ ಬಿಯರ್ಡ್ಸ್ ಎಲ್ಲ ಮಾಡಿಸ್ಕೊಂಬರ್ತಿದ್ರು. ಬಟ್ ಆದರೆ ಅವ್ರು ಮಾಡಿಸ್ಕೊಂಬಂದಾಗೆಲ್ಲ ತುಂಬ ಜಗಳ ಮಾಡ್ತಿದ್ದೆ. ಏನು ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ, ನಿನಗೆ ಇಷ್ಟು ಅಸಹ್ಯವಾಗಿ ಮಾಡಿಕೊಟ್ಟಿದ್ದಾರೆ, ದುಡ್ಡೇನು ಕೊಡಲಿಲ್ವ ಇದಕ್ಕೆ ಅಂತ. ಬಟ್ ಅವ್ರು ಚೆನ್ನಾಗೇ ಮಾಡಿಸ್ಕೊಂಬರ್ತಿರ್ಲಿಲ್ಲ, ತುಂಬ ಅಸಹ್ಯವಾಗಿ ಮಾಡಿಸ್ಕೊಂಬರ್ತಿದ್ರು. ಅಷ್ಟು ದುಡ್ಡು ಕೊಟ್ಟಿದ್ರು ಕೂಡ. ನಾನು ಕೆಲವೊಂದು ಸತಿ ಈ ಸಲೂನ್ಗೆ ಬಂದಿದ್ದೆ ಅಲ್ವಾ, ಅವಾಗ ಜೆಂಟ್ಸ್ದು ಕೂಡ ಚೆನ್ನಾಗಿ ಮಾಡ್ತೀವಿ, ಒಂದು ಸತಿ ಟ್ರೈ ಮಾಡಿಸಿ ನಿಮ್ಮ ಹಸ್ಬೆಂಡ್ ಹತ್ರ ಅಂತ ಹೇಳ್ತಾನೆ ಇದ್ರು ಅದ್ರ ಓನರು. ಸೊ ಒಂದು ಸತಿ ಟ್ರೈ ಮಾಡೋಣ ಅಂತ ಕರ್ಕೊಂಬಂದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ರು, ನನಗಂತೂ ಸಖತ್ ಇಷ್ಟ ಆಯಿತು. ನನಗಿಂತ ಜಾಸ್ತಿ ಅವ್ರಿಗೆ ಇಷ್ಟ ಆಯಿತು. ನೀನು ಹೇಳಿದ್ದೆ ಕರೆಕ್ಟು, ಇನ್ನೊಂದು ಸತಿ ನೆಕ್ಸ್ಟ್ ಟೈಮಿಂದ ನಾನು ಇಲ್ಲೇ ಬರ್ತೀನಿ, ಸುಮ್ಮನೆ ಇರು ಅಂತ ಹೇಳಿದ್ರು. ಸೊ ನನಗೆ ಅವರ ಶಾಪಲ್ಲಿ ಸ್ಟಾಫ್ಸ್ ಇರ್ತಾರಲ್ಲ, ಅವರೇ ಹೇರ್ ವಾಶ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಓನರ್ ಜಸ್ಟ್ ಕಟಿಂಗ್ ಮಾಡ್ತಾರೆ ಅಷ್ಟೇ, ನಾವು ಹೇರ್ ವಾಶ್ ಮಾಡಿಕೊಡ್ತೀವಿ ಅಂತ. ಬಟ್ ನನಗೆ ತುಂಬ ಟೈಮ್ ಆಗೋಯ್ತು, ಸಖತ್ ಟೈಮ್ ಆಯಿತು. ಇವತ್ತು ಹಾಫ್ ಡೇಗೆ 12:30 ನನ್ನ ಮಗಳು ಬರ್ತಾರೆ. ಅಷ್ಟರಲ್ಲಾಗಲೇ ನಾನು ಹೋಗಬೇಕು ಮನೆಗೆ, ಅವಳನ್ನ ಕರ್ಕೋಬೇಕು. ಇಲ್ಲೇ ಎಷ್ಟೊತ್ತಾಗೋಯ್ತಲ್ಲ ಅಂತ ಸಖತ್ ಟೆನ್ಷನ್ ಆಗ್ತಿತ್ತು. ತುಂಬಾ ಟೈಮ್ ಆಯಿತು ಈ ಸಲ. ನನಗೆ ಅವರ ಅರ್ಧ ಹೇರ್ ವಾಶ್ ಎಲ್ಲ ಮಾಡುವಾಗ ಅನಿಸ್ತಿತ್ತು, ಇಷ್ಟೊಂದು ಟೈಮ್ ಆಗುತ್ತೆ ಅಂದರೆ ನಾನು ನೆಕ್ಸ್ಟ್ ಟೈಮ್ ಇಟ್ಕೊಬೋದಾಯಿತು ಹೇರ್ ಕಟ್ಟಿಂಗು, ಇವತ್ತೇ ಯಾಕೆ ಮಾಡಿಸೋಣ ಅಂತ ಅಂದ್ಕೊಂಡೆ ಅಂತ. ನಮಗೆ ಸಲೂನಲ್ಲೇ ಆಲ್ಮೋಸ್ಟ್ ಒಂದು 2-2.5 ಅವರ್ ಆಗೋಯ್ತು, ಬರೀ ಹೇರ್ ಕಟ್ ಮತ್ತು ಬಿಯರ್ಡ್ ಮತ್ತು ನನ್ನ ಹೇರ್ ಶೇಪಿಗೆ ಅಷ್ಟಕ್ಕೇ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನನಗೆ ಹೇರ್ ವಾಶ್ ಮಾಡುವಾಗ ಹೊಟ್ಟೆನ ಮೇಲ್ ಮಾಡ್ಕೊಂಡು ಮಲ್ಕೋಬೇಕು, ಅದಂತೂ ತುಂಬ ಟಫ್ ಕೆಲಸ. ಬೇಗ ಕೆಳ ಹೊಟ್ಟೆ ನೋವು ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಈ ಸತಿ ಶಾಂಪೂ ಮಾಡಿಸ್ಕೊಳ್ಳಿಲ್ಲ, ನಾನು ಹೇರ್ ವಾಶ್ ಆಗಿದೆ ಆಲ್ರೆಡಿ ಅಂದ್ಬಿಟ್ಟು ಜಸ್ಟ್ ಕಂಡೀಷನರ್ನ ಅಪ್ಲೈ ಮಾಡಿಸ್ಕೊಂಡು ವಾಶ್ ಮಾಡಿಸ್ಕೊಂಡೆ ಅಷ್ಟೇ. ನಾನು ನನ್ನ ಹೇರ್ಗೆ ಆಲ್ರೆಡಿ 2 ಟೈಮ್ ಕೆರಟಿನ್ ಟ್ರೀಟ್ಮೆಂಟ್ ಮತ್ತು 1 ಟೈಮ್ ಬೋಟಾಕ್ಸ್ ಟ್ರೀಟ್ಮೆಂಟ್ನ ಮಾಡಿಸಿದ್ದೀನಿ. ಸೊ ಹಾಗಾಗಿ ಹೇರ್ ಕೇರ್ನ ಮಾಡಲಿಲ್ಲ ಅಂದರೆ ತುಂಬ ಹೇರ್ ಡ್ರೈ ಆಗಿ ಹೋಗ್ಬಿಟ್ಟಿರುತ್ತೆ. ನಂದು ಕೂಡ ತುಂಬಾ ಡ್ರೈ ಆಗಿತ್ತು. ಸೊ ಕೆಳಗಡೆ ತುಂಬ ಸ್ಪ್ಲಿಟನ್ಸ್ ಕೂಡ ಆಗಿತ್ತು. ನಾನು ಫಸ್ಟ್ ಇಲ್ಲಿ ಹೇರ್ ಸ್ಪಾ ಮಾಡಿಸ್ಬಿಟ್ಟು ಆಮೇಲೆ ಕಟಿಂಗ್ ಮಾಡಿಸೋಣ ಅಂತ ಹೋದೆ. ಬಟ್ ಇಲ್ಲಿ ತುಂಬ ಟೈಮ್ ಆಯಿತು ಅಂತ ಗೊತ್ತಾಗುತ್ತೋ, ಬಿಕಾಸ್ ಓನರೇ ಬಂದಿಲ್ಲ ಇನ್ನು. ಮತ್ತು ಹೇರ್ ಸ್ಪಾ ಮಾಡಿಸ್ಬೇಕು ಅಂತ ಅಂದರೆ ಮಿನಿಮಮ್ ಒಂದು 30 to 1 hour ಬೇಕು, 30 minutes to 1 hour ಅಂದ್ರೆ ಇದೇ ಎಷ್ಟೊತ್ತು ಅಂದರೆ ಇನ್ನು ತುಂಬ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಡ, ಜಸ್ಟ್ ಹೇರ್ ಕಟ್ ಮಾಡಿದರೆ ಸಾಕು ಅಂತ ಹೇರ್ ಕಟಿಂಗ್ ಕೂತ್ಕೊಂಡಿದ್ದೀನಿ. ನನಗೇನಪ್ಪ ಅಂದರೆ ಲಾಸ್ಟ್ ಟೈಮ್ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಫೆದರ್ ಕಟ್ಟೆ ಮಾಡಿಸ್ಕೊಳ್ಳಿ ಅಂತ. ಬಟ್ ಫೆದರ್ ಕಟ್ಗೆ ಅವರು 300 rupees ಹೇಳಿದರು. ಸರಿ ಓಕೆ ಅಂತ ಅಂದ್ಬಿಟ್ಟು ನಾನು ಫೆದರ್ ಕಟ್ಟೆ ಮಾಡಿಸ್ಕೊಳ್ಳೋಣ, ಬೇಗ ಆಗುತ್ತಲ್ಲ ಅಂತ ಬಂದಿದ್ದೆ. ಬಟ್ ಅವರು ಇಲ್ಲಿ ಹೇರ್ ಎಲ್ಲ ಕಟ್ ಮಾಡಿ ಆದಮೇಲೆ ನೆಕ್ಸ್ಟ್ ನನ್ನ ಹಸ್ಬೆಂಡ್ದು ಎಲ್ಲದು ಸೇರಿ ನನಗೆ 750 ಚಾರ್ಜ್ ಮಾಡಿದ್ರು. ಆ್ಯಂಡ್ ನನಗೆ ಅದು ಹೇರ್ ಕಟ್ 500, ನನ್ನ ಹಸ್ಬೆಂಡ್ದು ಬಿಯರ್ಡ್ ಮತ್ತು ಹೇರ್ ಕಟಿಂಗ್ 250. ಸೊ 750ನ ಚಾರ್ಜ್ ಮಾಡಿದ್ರು. ನನಗೆ ಹೇರ್ ಕಟ್ ಹೆವಿ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ನಾನು ಎಷ್ಟೋ ಹೇಳಿದೆ, ನೀವು ಲಾಸ್ಟ್ ಟೈಮ್ 300 ಅಷ್ಟೇ ಅಂತ ಹೇಳಿದ್ರಿ, ನನ್ನ ಹೇರ್ನ ನೋಡಿಬಿಟ್ಟು ಈ ಲೆಂತ್ಗೆ ಫೆದರ್ ಕಟ್ ಮಾಡ್ಬೋದು 300 ಅಷ್ಟೇ ಅಂತ ಹೇಳಿದ್ರಿ, ಇವಾಗ ಜಾಸ್ತಿ ಹೇಳ್ತಿದ್ದೀರ ಅಂತ. ಬಟ್ ಅವರು ವಾದನೆ ಮಾಡಿದ್ರು, ಇಲ್ಲ ನಾನು ಅಷ್ಟು ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಇನ್ನೇನು ಮಾಡೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಅಷ್ಟನ್ನೇ ಪೇ ಮಾಡಿ ಬಂದೆ. ಸೊ ನನಗೆ ಅವಾಗಲೇ ಗೊತ್ತಾಗಿತ್ತು, ಗೊತ್ತಿರೋ ಶಾಪು, ಗೊತ್ತಿರೋ ಅಂಥ ಅಂಗಡಿ ಅಂದ್ಬಿಟ್ಟು ನಾವು ಪದೇ ಅಲ್ಲಿ ಏನು ಕೇಳದೆ ವಿಚಾರಿಸ್ದೆ ಒಂದೇ ಸತಿ ನಾವೇನಾದರೂ ತಗೋತೀವಿ, ಅವ್ರು ತೊಗೊಂಡಾದ್ಮೇಲೆ ಮಾತಾಡೋಣ ಅಂತ ಅಂದರೆ ಹಿಂಗೆ ಆಗೋಗುತ್ತೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದೆ. ಅದಾದಮೇಲೆ ಇದು ಅವತ್ತಿನ ಸಾಯಂಕಾಲದ ಕ್ಲಿಪ್ಪಿಂಗು. ನನ್ನ ಫ್ರೆಂಡು ಮನೆಗೆ ಬಂದಿದ್ರು ಇವತ್ತು, ಬಿಕಾಸ್ ಅವರು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿದ್ರು ಈ 1 ವಾರದ ಹಿಂದೆ. ಹಂಗಾಗಿ ಪ್ರಸಾದ ಕೊಟ್ಟೋಗೋಣ ಅಂತ ಅಂದ್ಬಿಟ್ಟು ಕಲಾಕ ಮನೆಗೆ ಬಂದಿದ್ರು. ಹಾಗೆ ನಾನು ನೋಡ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಾಗಲೇ ನಾನು ಊರಿಗೆ ಹೋಗೋಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡು, ಅವ್ರಿಗೂ ಸ್ವಲ್ಪ ಜ್ಯೂಸ್ ಮಾಡಿಕೊಟ್ಟು ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆ್ಯಂಡ್ ಹಾಗೆ ಮಧ್ಯಾಹ್ನ ಸ್ವಲ್ಪ ಮೆಹಂದಿ ಕೂಡ ಹಾಕ್ಕೊಂಡಿದ್ದೆ. ನನ್ನ ಮಗಳಿಗೆ ಯೂಟ್ಯೂಬ್ಗೆ ವಿಡಿಯೋ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರೆ ಅವಳು ಬರೀ ಮೆಹಂದಿದೇ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಆ್ಯಂಡ್ ಇದೇ ಮೆಹಂದಿ ಡಿಸೈನ್ನ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಾನು ಹಾಕಿದ್ದೆ ಹಬ್ಬದ ದಿವಸ, ಹ್ಯಾಂಡ್ ಮೆಹಂದಿದು. ತುಂಬ ಜನ ಕಮೆಂಟ್ ಮಾಡಿದ್ದೀರ, ಚೆನ್ನಾಗಿದೆ ಮೆಹಂದಿ ಡಿಸೈನ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಸ್ಕ್ರೀನ್ಶಾಟ್ ಕೂಡ ಕಳಿಸಿ ನನಗೆ ಮೆಸೇಜ್ ಮಾಡಿದ್ದೀರಾ, ಇದನ್ನು ನಾನೇ ಹಾಕ್ಕೊಂಡಿದ್ದು. ಸೊ ಇಷ್ಟೆಲ್ಲ ಆದಮೇಲೆ ನಾನು ಬೆಳಗ್ಗೆ ಮಠದಿಂದ ಹೂವೆಲ್ಲ ತೊಗೊಂಡು ಬಂದಿದ್ದೆ ನಾಳೆ ಪೂಜೆಗೆ. ನನಗೆ ಕುತ್ಕೊಂಡು ಕಟ್ಟಕ್ಕೆ ಕಷ್ಟ ಆಗುತ್ತೆ, 1 kg ಅಷ್ಟು ಹೂವಿದೆ, ಕೊಡಿಲಿ ನಾನು ಕಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಪಾಪ ಅಕ್ಕ ಕಟ್ಕೊಡ್ತಾನೆ ಇದ್ದಾರೆ. ಅವರು ಪಾಪ ಜಸ್ಟ್ ಕೆಲಸ ಮುಗಿಸ್ಕೊಂಡು ಈ ಕಡೆ ಬಂದಿದ್ನೆಲ್ಲ ನಿನ್ನ ನೋಡ್ದಂಗೆ ಆಗುತ್ತೆ, ಅವಾಗಿಂದ ಹುಷಾರಿಲ್ಲ ಅಂತಲೇ ಹೇಳ್ತಿದ್ಯಾ, ಹಾಗೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಬಂದಿದ್ರು ಪ್ರಸಾದ ಕೊಟ್ಬಿಟ್ಟು. ಬಟ್ ಇವಾಗ ನಮ್ಮ ಮನೆಗೆ ಬಂದಿದ್ದಕ್ಕೆ ಅಲ್ಲಿ ಮಾಡಿದ ಕೆಲಸ ಬಿಟ್ಟು ಇಲ್ಲೂ ಕೂಡ ಡಬಲ್ ಕೆಲಸ ಆಯಿತು ಅವ್ರಿಗೆ. ರಾಘವೇಂದ್ರ ಸ್ವಾಮಿ ಅವ್ರದ್ದು
ಪರಿಮಳ ಪ್ರಸಾದ ಮತ್ತು ಬೆಲ್ಲದ ಬರ್ಫಿ ಪ್ಯಾಕೆಟ್ನ ಕೊಟ್ಬಿಟ್ಟು ಹೋದರು. ಸೊ ನಾವು ಲಾಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದಾಗ ಆರೆಂಜ್ ಕಲರ್ದು ಪರಿಮಳ ಪ್ರಸಾದ ಸಿಕ್ಕಿರಲಿಲ್ಲ, ವೈಟ್ ಕಲರ್ ಅಷ್ಟೇ ತಂದಿತ್ತು. ಸೊ ಈ ಸತಿ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಅಂದ್ಕೊಂಡು ದೇವ್ರ ಮನೇಲಿ ಇಟ್ಟೆ. ಆ್ಯಂಡ್ ಇದೇ ಡ್ರೆಸ್ಸು ತುಂಬ ಜನ ಲಂಗ ದಾವಣಿ ಬಗ್ಗೆ ತುಂಬ ಕಮೆಂಟ್ ಮಾಡಿದ್ರಿ ಮತ್ತು ಕ್ವಶನ್ಸ್ ಮಾಡಿದ್ರಿ. ನನಗೂ ವಾಟ್ಸಪ್ಪಲ್ಲಿ ನನಗೆ ಗೊತ್ತಿರೋರು, ಇನ್ಸ್ಟಾಗ್ರಾಮಲ್ಲಿ ನನಗೆ ಗೊತ್ತಿಲ್ಲದಿರೋರು ಕೂಡ ಮಾಡಿದ್ರಿ. ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ, ಎಷ್ಟು ಚಾರ್ಜ್ ಆಯಿತು, ಯಾವಾಗ ಸೀರೆ ತೊಗೊಂಡ್ರಿ ಆ್ಯಂಡ್ ಎಲ್ಲಿ ತೊಗೊಂಡ್ರಿ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ. ಇದೇ ಸೀರೆ ಮತ್ತು ಈ ಸೀರೆನ ನನಗೆ ನಮ್ಮ ಅತ್ತೆ ಕೊಟ್ಟಿದ್ದು. ಸೊ ನಾನು ತೊಗೊಂಡಿದ್ದ ಸೀರೆ ಅಲ್ಲ, ಇದನ್ನು ಸ್ಟಿಚ್ ಮಾಡಿಸೋಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ 1000 ರೂಪೀಸ್ ಚಾರ್ಜ್ ಆಯಿತು ಅಂತ. ಬ್ಲೌಸ್ ಮತ್ತು ಲಂಗಕ್ಕೆ ಎರಡೂ ನಾನು ದಾವಣಿನ ಸಪ್ರೇಟಾಗಿ ತೊಗೊಂಡೆ, ದಾವಣಿಗೆ ಸಪ್ರೇಟಾಗಿ ಚಾರ್ಜ್ ಆಯಿತು. ಸೊ ಇದಕ್ಕೆ ನರಿಗೆನ ನಾನು ನೀಟಾಗಿ ಕೂರಿಸ್ಕೊಂಡಿರಲಿಲ್ಲ. ಸೊ ಐರನ್ ಮಾಡಿ ನೀಟಾಗಿ ನರಿಗೆ ಕೂರಿಸ್ಕೊಂಡು ಹೋಗೋಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ಇದನ್ನು ನಾನು ಇಲ್ಲೇ ಹೊಸಲೆಲ್ಲ ತೊಳೆದು ಇದನ್ನು ಹಾಕ್ಕೊಂಡು ಹೋಗೋಣ ಅಂತ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ, ನನ್ನ ಮಗಳಿಗೆ ಎಲ್ಲ ಬಟ್ಟೆ ತೊಗೊಂಡು ಬಂದಿದ್ನಲ್ಲ, ಅದನ್ನೆಲ್ಲ ಬೆಳಗ್ಗೆ ಎದ್ದು ರೆಡಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಎಲ್ಲನೂ ಮೊದಲೇ ನೀಟಾಗಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು, ಇದ್ರದ್ದು ವಿಡಿಯೋ ಕೂಡ ಹಾಕಿದ್ದೀನಿ. ಅದಾದಮೇಲೆ ನನಗೆ ಈ ಲಂಗ ದಾವಣಿ ಹೆಂಗೆ ಕಾಣುತ್ತೆ ಅಂತ ತುಂಬ ಜನ ತುಂಬ ಚೆನ್ನಾಗಿದೆ ಡ್ರೆಸ್ ಅಂತ ಅಂದ್ಬಿಟ್ಟು ನನಗೆ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನ ನಾನು ಗೌರಿ ಹಬ್ಬಕ್ಕೆ ಎಷ್ಟೊತ್ತಿಗೆ ನಾವು ಪೂಜೆ ಎಲ್ಲ ಮಾಡಿದ್ವಿ, ನಮ್ಮ ಮನೆ ಗೌರಿ ಹಬ್ಬ ಹೇಗಾಯಿತು, ಊರಿಗೆ ಹೇಗೆಲ್ಲ ಹೋದ್ವಿ ಅನ್ನೋದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಡಾಗಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು.